ಎರಡೂ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದಾರ. ಒಂದ್ ಕಡೆ ಕನ್ನಡ ಮತ್ತೆ ಇನ್ನೊಂದ್ ಕಡೆ ತೆಲುಗು. ಅದ್ರ ಪ್ಯಾನ್ ಇಂಡಿಯಾಗೆ ಹೋಗ್ತಾ ಇದೆ. ಸೊ ಕನ್ನಡದ ನಟರ ಬಗ್ಗೆ ರ್ಯಾಪಿಡ್ ಫೈರ್ ಇರುತ್ತೆ ಅಂಡ್ ತೆಲುಗು ನಟರ ಬಗ್ಗೆ ರ್ಯಾಪಿಡ್ ಫೈರ್. Okay. ನಿಮ್ಮ ಒನ್ ವರ್ಡ್ ಆನ್ಸರ್ ಅಥವಾ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಓಕೆ. ಕನ್ನಡದಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಂದ ಶುರು ಮಾಡೋಣ. ಅಪ್ಪು ಅವರು. ಅಪ್ಪ ಅವರು ಅವತ್ತಿಂದಾನು ನಾನು ನೋಡ್ಕೊಂಡ್ ಬಂದಿರೋದು ಸರ್ ಅವರ ಎನರ್ಜಿ. ಹ್ಮ್. ಇವತ್ತು ಅವರು ದೇವರಾಗಿದ್ದಾರೆ. ಬಹಳ ಬೇಜಾರಾಗತ್ತೆ ನಮ್ಮ ಸುತ್ತಮುತ್ತ ಇಲ್ಲ ಅನ್ನೋದು. ಹ್ಮ್. ಅವ್ರ ಎನರ್ಜಿ ಆಗ್ಲಿ, ಅವರ ಒಂದು ಹುಮ್ಮಸ್ಸಾಗ್ಲಿ ಅದ್ ನೋಡ್ಬೇಕಾದ್ರೆ ಖುಷಿ ಆಗೋದು. ಹ್ಮ್. ಎಸ್, ಐ ವುಡ್ ಸೇ ಎನರ್ಜಿ. ಅವ್ರ ಸ್ಮೈಲ್ ಕೂಡ ನೋ ಡೌಟ್. ಶಿವಣ್ಣ. ಶಿವಣ್ಣ ಅವರ ಮತ್ತೆ ಅವರು ಕೂಡ ಬಹಳ ಎನರ್ಜೆಟಿಕ್ ಪರ್ಸನ್. ಹ್ಮ್. ಬಟ್ ನನಗೆ ಬಹಳ ಇಷ್ಟ ಆಗೋದು ಶಿವಣ್ಣ ಅವ್ರದ್ದು ಏನಂದ್ರೆ ಅವರೊಂದು ರಫ್ ಆಗಿ ಬಿಹೇವ್ ಮಾಡ್ತಾರೆ. ಹ್ಮ್. ಕ್ಯೂಟ್ ಆಗಿ ಒಂದು ರಫ್ ಆಗಿ ಬಿಹೇವ್ ಹೌದೌದು. ಮಾಡ್ತಾರೆ ಅವರ ಟೀಮ್ ಅವ್ರ ಜೊತೆ ಆಗ್ಲಿ ಅಥವಾ ಮೀಡಿಯಾ ಅವ್ರ ಜೊತೆ ಆಗ್ಲಿ. ಸೊ ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಸೊ ನನಗೆ ನಾಟಿನೆಸ್ ಅಂತ ಹೇಳ್ಬೋದು, ಅದು ನನಗೆ ಬಹಳ ಇಷ್ಟ ಶಿವಣ್ಣ ಅವರು. ಕಿಚ್ಚ ಸುದೀಪ್. ಸುದೀಪ್ ಸರ್ಗ್ ಬಂದಾಗ ಅವರ ಗಾಂಭೀರ್ಯತೆ ಹ್ಮ್. ನನಗೆ ಬಹಳ ಇಷ್ಟ ಆಗುವಂತ ಒಂದು ವಿಷಯ. ದರ್ಶನ್. ದರ್ಶನ್ ಸರ್ ಅವ್ರು ಬೆಳ್ಕೊಂಡು ಬಂದಿರೋಂಥ ಒಂದು ಕಷ್ಟಪಟ್ಟಿರುವಂತ ಒಂದು ಇದೇನಿದೆ ನನಗೆ ಬಹಳ ಇಷ್ಟ. ಸೊ ನೋ ಡೌಟ್ ಚಾಲೆಂಜಿಂಗ್ ಸ್ಟಾರ್ ಅವರು. ಸೊ ಜೀವನದಲ್ಲಿ ಬಂದಿದ್ದಂತ ಪ್ರಾಬ್ಲಮ್ಸ್ನೆಲ್ಲ ಚಾಲೆಂಜ್ ಮಾಡಿಕೊಂಡು ಮುಂದಕ್ಕೆ ನುಗ್ಕೊಂಡ್ ಬಂದಿದ್ದಾರೆ. ಸೊ ಐ ವುಡ್ ಸೇ ಇದು ನನಗೆ ಬಹಳ ಇಷ್ಟ ಆಗುವಂಥದ್ದು. ಅವರ ಚಾಲೆಂಜಿಂಗ್ ಸ್ಕಿಲ್ಸ್ ನನಗೆ ಬಹಳ ಇಷ್ಟ ಆಗುತ್ತೆ. ರಾಕಿಂಗ್ ಸ್ಟಾರ್ ಯಶ್. ಯಶ್ ಅವ್ರ ಬಗ್ಗೆ ನಾನು ಅವತ್ತಿಂದನೂ ಹೇಳ್ಕೊಂಬರೋದು ಒಂದು ವಿಷನರಿ, ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡುವಂತ ಒಂದು ವ್ಯಕ್ತಿ ಅವರು. ಸೊ ಐ ವುಡ್ ಸೇ ವಿಷನರಿ ಫಾರ್ ರಾಕಿಂಗ್ ಸ್ಟಾರ್ ಯಶ್. ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅವರು ಈಸ್ ಅ ಆರ್ಟಿಸ್ಟಿಕ್ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ಆಡಿಯನ್ಸ್ ಪಲ್ಸ್ನ ಅರ್ಥ ಮಾಡ್ಕೊಂಡು ಸಿನಿಮಾಗಳನ್ನ ಮಾಡ್ತಾರೆ. ಆ ಸಿನಿಮಾಗಳು ಆಡಿಯನ್ಸ್ಗೆ ಒಂದು ಖುಷಿ ಕೊಡುತ್ತೆ, ಎಂಜಾಯ್ ಮಾಡ್ತಾರೆ. ಅದ್ರಲ್ಲಿ ಒಂದು ಕಲಿಯಕ್ಕೂ ಒಂದು ಯಾವುದೋ ಒಂದು ವಿಷಯಗಳು ಇದ್ದೇ ಇರುತ್ತೆ. ಸೊ ಐ ವುಡ್ ಸೇ ಅನ್ ಆರ್ಟಿಸ್ಟಿಕ್ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅವ್ರಿಗೆ ಬಂದಾಗ ಕಲ್ಟ್ ಮೂವಿ ಮೇಕರ್ ಅಂತ ಹೇಳ್ಬೋದು. ಅವರ ಕ್ಯಾರೆಕ್ಟರ್ಸ್ ಆಗ್ಲಿ, ಅವರು ಬರೆಯುವಂತಹ ಕ್ಯಾರೆಕ್ಟರ್ಸ್ ಆಗ್ಲಿ, ಮಾಡುವಂತ ಪಾತ್ರಗಳಾಗ್ಲಿ, ಅವರು ಅದೊಂದು ಕಲ್ಟ್ ಕ್ಲಾಸಿಕ್ಸ್ ತರ ಉಳಿದವರು ಕಂಡಂತೆ ಆಗ್ಲಿ. ಇವಾಗ ನೆಕ್ಸ್ಟ್ ರಿಚರ್ಡ್ ಆಂಟನಿ ಬರ್ತಿದೆ, ಅದಾದ್ಮೇಲೆ ಇನ್ನೊಂದ್ 2-3 ಸಿನಿಮಾಗಳನ್ನ ಹೇಳ್ತಾ ಇದ್ರು. ಸೊ ಅದೊಂದು ಕಲ್ಟ್ ಸಿನಿಮಾಗಳ ತರ ಕಾಣಿಸ್ಬೇಕು ಅನ್ನೋಂತ ಒಂದು ಇದು ಮಾಡ್ತಿದ್ದಾರೆ. ಸೊ ಐ ವುಡ್ ಸೇ ಕಲ್ಟ್ ಮೂವಿ ಮೇಕರ್ ಅಂತ ಹೇಳ್ಬೋದು. ನಮ್ಮ ಧ್ರುವ ಸರ್ಜಾ. ಧ್ರುವ ಸರ್ಜಾ ಅವ್ರಿಗೆ ಬಂದಾಗ ಆಕ್ಷನ್ ಪ್ರಿನ್ಸ್ ಅಗೇನ್. ಅವರ ಎನರ್ಜಿ ಏನ್ ಇದು ಮಾಡ್ತಾರೆ, ಫೈಟ್ ಸೀಕ್ವೆನ್ಸಸ್ ಆಗ್ಲಿ ಅಥವಾ ಡ್ಯಾನ್ಸ್ ಸೀಕ್ವೆನ್ಸಸ್ ಆಗ್ಲಿ. ಸೊ ಆ ಒಂದು ಆಕ್ಷನ್ ಇದು ಬಹಳ ಇಷ್ಟ ಆಗುತ್ತೆ. ಸೊ ಐ ವುಡ್ ಸೇ ಆಕ್ಷನ್. ಡಾಲಿ ಧನಂಜಯ್. ಧನಂಜಯ್ ಅವ್ರಿಗೆ ಬಂದಾಗ ಇನ್ಫ್ಯಾಕ್ಟ್ ನಟ ರಾಕ್ಷಸ. ಬರೀ ಅದು ಶುರುವಾಗಿದ್ದು ನಟ ರಾಕ್ಷಸನಾಗಿ, ಬಟ್ ಇವತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದಾರೆ ಅವರು. ಸಂತೋಷ ಆಗುತ್ತೆ. ನನಗೆ ಪರ್ಸನಲ್ ಆಗಿ ಅನ್ಸೋದು ಒಂದು ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಅಂತಾನೆ ನಾನು ಹೇಳ್ಬೋದು. ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವರು ಕೂಡ ಅಷ್ಟೇ. ಸೂರಿ ಸರ್ ಅವರ ಜೊತೆ ಶುರು ಮಾಡಿ ಬೆಳ್ಕೊಂಡು ಇವತ್ತು ಡೈರೆಕ್ಷನ್ ಕೂಡ ಮಾಡ್ತಿದ್ದಾರೆ. ಸೊ ಅವರ ಒಂದು ಜರ್ನಿ ಕೂಡ ಬಹಳ ಕಷ್ಟವಾದ ಒಂದು ಜರ್ನಿ. ಅವತ್ತಿಂದನೂ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬೆಳೆದಿದ್ದಾರೆ. ದುನಿಯಾ ವಿಜಯ್ ಸರ್ಗೆ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ದುನಿಯಾನ ಗೆಲ್ಲಕ್ ಬಂದಿರುವಂತ ಒಂದು ಮನುಷ್ಯ ಅಂತಾನೆ ಹೇಳ್ಬೋದು. ಎಸ್. ಓಕೆ. ಇಷ್ಟು ಜನ ಸ್ಟಾರ್ ನಟರ ಹೆಸರನ್ನ ಹೇಳಿದ್ರಿ. ಯಾರಲ್ಲಾದ್ರೂ ಏನಾದ್ರೂ ಕದಿಯುವಂತದ್ದಾದ್ರೆ ಏನ್ ಕದಿತೀರಾ ತಾರಕ್ ಪೊನ್ನಪ್ಪ ಅವರು ಕನ್ನಡದ ಸ್ಯಾಂಡಲ್ವುಡ್ ನಟರಲ್ಲಿ? ಬಹಳಷ್ಟು ವಿಷಯಗಳಿದೆ. ಇನ್ಫ್ಯಾಕ್ಟ್ ನಾನು ಕನ್ನಡದಲ್ಲಿ ನೋಡಿರುವಂತ ವಿಷಯಗಳೇನಂದ್ರೆ, ಅವರು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಪಾತ್ರಕ್ಕೆ ಏನು ಬೇಕು ಅನ್ನೋದನ್ನ ಇದು ಮಾಡ್ಕೊಂಡು ವರ್ಕ್ ಮಾಡೋದು ಬಹಳ ಒಂದು ನಾನು ಅಬ್ಸರ್ವ್ ಮಾಡಿರೋಂತ ಒಂದು ವಿಷಯಗಳು. ಸೊ ಒಬ್ಬೊಬ್ಬ ನಟನಲ್ಲೂ ಬೇರೆ ಬೇರೆ ವಿಷಯಗಳಿದೆ. ಎಲ್ಲರಿಂದನೂ ಒಂದೊಂದು ವಿಷಯಗಳನ್ನ ಖಂಡಿತವಾಗ್ಲೂ ಕಲಿಯಕ್ ನಾನು ಟ್ರೈ ಮಾಡ್ತೀನಿ. ಬಟ್ ಎಲ್ಲರಿಂದನೂ ಒಂದೇ ವಿಷಯ ಅಂತ ಯಾವುದು ಹೇಳಕ್ಕಾಗಲ್ಲ. ಮೇ ಬಿ ಒಬ್ಬೊಬ್ಬರಿಂದ ಒಂದೊಂದು ವಿಷಯಗಳನ್ನ ನಾನು ತಗೊಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.